ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಸ್ಪೆಷಲ್ ಏನು ಮಾಡಬೇಕಂತ ನಿಮಗೂ ತಲೆ ಕೆಟ್ಟಿದೆಯಾ? ನಾನು ಇರಬೇಕಾದ್ರೆ ಆಗ್ತಿಲ್ಲ. ನಾವು ಬನ್ನಿ, ನಿಮಗೋಸ್ಕರ ಒಂದು ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಈ ರೆಸಿಪಿನ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ಅರ್ಧ kg ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀವಿ. ಸೊ ಚಿಕನ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡಿ. ಸೊ ಇದನ್ನು ಸೋಕ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಮಾಡಬೇಕಾಗಿರೋದು ಒಂದು ಕಡಾಯಿ ತೊಗೊಳ್ಳಿ. ಸೊ ಅದಕ್ಕೆ ಗ್ಯಾಸ್ ಅಂಟಿಸ್ಬಿಟ್ಟು ಒಂದೆರಡು ಮೊಗ್ಗು ಹಾಕ್ಕೊಳ್ಳಿ, ಒಂದು 4 ಲವಂಗ, 2 ಏಲಕ್ಕಿ, ಒಂದು 5-6 ಮೆಣಸು. ಸೊ ಇದನ್ನ ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಳಿ. ಒಂಚೂರು ಕಪ್ಪಾಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಮಿಕ್ಸಿ ಜಾರಲ್ಲಿ ಇಟ್ಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟ್ ನೀವು ಇವಾಗ ಒಂದು 4 ಬೆಳ್ಳುಳ್ಳಿ, ಒಂದೆರಡು ಚಿಕ್ಕದಾಗಿರೋದು ಆನಿಯನು, ಒಂದೆರಡು ಟೊಮೊಟೊ, ಸೊ ಒಂದೆರಡು ಚಿಲ್ಲಿ, ಅದಕ್ಕೆ ಸ್ವಲ್ಪ ಪುದೀನ. ಇದಾದಮೇಲೆ ನೀವು ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಸಾಸಿವೆ, ಒಂದು ಸ್ವಲ್ಪ ಉಪ್ಪು. ಸೊ ಇದೆಲ್ಲ ಹಾಕೊಂಡು ನೀವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಕೊಳ್ಳಿ. ಒಂಚೂರು ಲೈಟಾಗಿ ಮಿಕ್ಸ್ ಆದಮೇಲೆ ಒಂಚೂರು ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ರೆಡಿನಾ? ಸೊ ಇವಾಗ ನಿಮಗೆ ಪೇಸ್ಟು ರೆಡಿ ಆಯಿತು. ಸೊ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಚಿಕ್ಕದಾಗಿ ನಾವು ಆನಿಯನ್ ಕಟ್ ಮಾಡ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಆಮೇಲೆ ಲೆಮನ್ನು. ಸೊ ಬನ್ನಿ, ಎಣ್ಣೆ ಉಯ್ಯಿರಿ, ಸ್ವಲ್ಪ ಸಾಸಿವೆ ಹಾಕಿ, ಒಂಚೂರು ಜೀರಿಗೆ ಹಾಕಿ, ಕರಿಬೇವು ಸೊಪ್ಪು ಹಾಕಿ ಚಟಾಪಟ್ ಅಂತ ಮಾಡ್ತಾಯಿರಿ. ಸೊ ಇದಕ್ಕೆ ನೀವು ಚಿಕ್ಕದಾಗಿ ಕಟ್ ಮಾಡ್ತಕ್ಕಂಥ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನೀವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ರಲ್ಲ, ಸೊ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೂರು ನೀವು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ 1-2 ನಿಮಿಷ ನೀವು ಕುದಿಯೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ನೀವೇನು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಚಿಕನ್ ಮಿಕ್ಸ್ ಮಾಡಿಬಿಟ್ಟು, ಸೊ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಆ್ಯಡ್ ಆದಮೇಲೆ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಮಾಡಬೇಕು. ಸೊ ಸ್ವಲ್ಪ ಚಿಕನ್ ಮಸಾಲ, ಒಂಚೂರು ಕೊರಿಯಂಡರ್ ಪೌಡರ್, ಅದಾದಮೇಲೆ ಒಂಚೂರು ಅರಿಶಿನ ಪುಡಿ, ಬೇಕಾದರೆ ರುಚಿಗೆ ತಕ್ಕಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಲೆಮನ್ ಕಟ್ ಮಾಡ್ಕೊಂಡಿದ್ದೀರಲ್ಲ, ಒಂಚೂರು ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀವು ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ ಕುದೀತಾ ಇದೆ. ಸೊ ಅದಾದಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು 5 ನಿಮಿಷ ನೀವು ಮುಚ್ಚಿಬಿಟ್ಟು ಇಟ್ಬಿಡಿ. ನೋಡಿ ಬಾಯಿ ನೀರು ಬರ್ತಿದೆ ಅಲ್ವಾ? ಸೂಪರಾಗಿದೆ ಫ್ರೆಂಡ್ಸ್. ಸೊ ನಾನು ಕೂಡ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಕೂಡ ಮಾಡಿದ್ದೀನಿ, ಸೂಪರಾಗಿದೆ. ಸೊ ಇದು ಬಂದುಬಿಟ್ಟು ನೀವು ಪರೋಟ ಮತ್ತು ಚಪಾತಿ ಬಿಸಿ ರೈಸ್ಗೆ ಹಾಕ್ಕೊಂಡು ತಿಂತಾ ಇದ್ದರೆ ಫ್ರೆಂಡ್ಸ್ ಬಾಯಲ್ಲಿ ನೀರು ಬರುತ್ತೆ. ಸೊ ಮಸ್ಟ್ ಟ್ರೈ ಮಾಡಿ. ಸೊ ಸೂಪರಾಗಿದೆ. ಇದೇ ಥರ ನಿಮಗೆ ಬೇರೆ ರೆಸಿಪಿ ಬೇಕು ಅಂತ, ನೆಕ್ಸ್ಟ್ ರೆಸಿಪಿ ಅಂತ ಕಮೆಂಟ್ ಮಾಡಿ. ನಿಮಗೋಸ್ಕರ ನಾನು ಡಿಫ್ರೆಂಟ್ ರೆಸಿಪಿನ ತಂದು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.